ಡಾಕ್ಟರ್ ಕಾಂತರಾಜ್ ಅರಸು ಡಾಕ್ಟರ್ ಬೇಕು. ಕಾಂತರಾಜ್ ಅರಸು ಡಾಕ್ಟರ್ ಬೇಕು. ಕಾಂತರಾಜ್ ಅರಸು ಡಾಕ್ಟರ್ ಇಲ್ಲೇ ಇರಬೇಕು. ಇಲ್ಲೇ ಚಿತ್ತಳ್ಳಿಯಲ್ಲಿರ್ಬೇಕು. ನಿಸ್ವಾರ್ಥದಿಂದ ಸೇವೆ ಮಾಡಿ 10 ವರ್ಷದಿಂದ ಇಲ್ಲೇ ಸೇವೆ ಮಾಡ್ಕೊಂಡಿದ್ದಾರೆ ಬಡವರು. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಹಾಸ್ಪಿಟಲ್ ಇದ್ದು ಬೇರೆ ಕಡೆ ಟ್ರಾನ್ಸ್ಫರ್ ಆಗಕ್ ನಾನು ಬಿಡಲ್ಲ. ಇದು ಜನಗಳ ಮುಂದೆ ಹೇಳ್ತಾ ಇದ್ದೀನಿ. ಏನು ಊರಿನ ಜನಗಳೇ ಬಿಡಲ್ಲ. ಅವ್ರ ಪರವಾಗಿ ನಾನಿದ್ದೀನಲ್ಲ, ಸರಿಯಾ? ನಾನು ಅಲ್ಲೇ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ಎಲ್ಲಾರು ಪ್ರತಿಯೊಬ್ಬರಿಗೂ ನಿಮ್ಗೆ ಅನುಕೂಲ ಆಕೈತೆ. ಸಾಹೇಬ್ರು ಇಲ್ಲೇ ಉಳಿಸಂಗ್ ಮಾಡ್ತಾರೆ. ಇಷ್ಟೊಂದು ಮಾತಾಡೋ ಅವಕಾಶ ಕೊಟ್ಟಂತ ನಮ್ಮ ಜನಗಳಿಗೆಲ್ಲ ನನ್ನ ನಮಸ್ಕಾರ. ಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾಂತರಾಜ್ ಅನ್ನೋರು ಬಹಳ 10 ವರ್ಷದಿಂದ ನಿಷ್ಪಕ್ಷಪಾತವಾಗಿ ಕೆಲಸ ನಿರ್ವಹಿಸಿಕೊಂಡು ಪ್ರಾಮಾಣಿಕವಾಗಿ ಇಡೀ ಅಮರಾಪುರ ಇಲ್ಲಿವರೆಗೂ. ಆದ್ರಿಂದ ದಯವಿಟ್ಟು ಚಿರ್ತಳ್ಳಿ ಬಿಟ್ಟು ಅವ್ರನ್ನ ಬೇರೆ ಕಡೆ ಎಲ್ಲೂ ವರ್ಗಾವಣೆ ಮಾಡಬಾರ್ದು. ಎಸ್ ವೀಕ್ಷಕರೇ, ವರ್ಗಾವಣೆಗೊಂಡ ಮತ್ತೊಬ್ಬ ವೈದ್ಯರನ್ನು ಉಳಿಸಿಕೊಳ್ಳಲು ಪ್ರತಿಭಟನೆ. ಶಿರಾ ತಾಲೂಕು ಚಿರತಹಳ್ಳಿ ಕರಿದಾಸರಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿ ಡಾ. ಕಾಂತರಾಜ್ ಅರಸ್ ಅವರನ್ನು ಬೇರೆಡೆಗೆ ವರ್ಗಾವಣೆ ಮಾಡಿರುವ ಬಗ್ಗೆ ಸಾರ್ವಜನಿಕರು ಮತ್ತು ಮುಖಂಡರು ಮೂಲಸ್ಥಳದಲ್ಲಿ ಉಳಿಸುವಂತೆ ಶನಿವಾರ ಆಸ್ಪತ್ರೆ ವರ್ಗಾವಣೆ ರದ್ದುಪಡಿಸುವಂತೆ ಮೇಲಧಿಕಾರಿಗಳಿಗೆ ಒತ್ತಾಯಿಸಿ ಪ್ರತಿಭಟನೆ. ಸರಕಾರಿ ಅಧಿಕಾರಿಗಳು ಉತ್ತಮವಾಗಿ ಜನಸೇವೆ ಮಾಡಿದರೆ ಮಾತ್ರ ಜನರು ಅಧಿಕಾರಿಗಳ ಜೊತೆಗಿರುತ್ತಾರೆ ಎಂಬುದಕ್ಕೆ ಶಿರಾ ಮತ್ತು ಚಿರತಹಳ್ಳಿ ವೈದ್ಯರನ್ನು ಉಳಿಸಿಕೊಳ್ಳಲು ಜನ ಬೀದಿಗಿಳಿಯುತ್ತಾರೆ ಎಂಬುದು ಈ ಪ್ರತಿಭಟನೆಗಳೇ ನಿದರ್ಶನ. ತಡಕಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ, ಮಾಜಿ ಸದಸ್ಯರಾದ ವಿಶ್ವನಾಥ್, ನರಸಿಂಹಯ್ಯ, ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್, ಬೇಜ್ಜಿಹಳ್ಳಿ ಕದೂರಪ್ಪ, ಕರಿದಾಸರಹಳ್ಳಿ ಪ್ರಕಾಶ್, ದುರ್ಗಪ್ಪ ಪ್ರಭಾಕರ್ ಎಂ, ಬಾಲಚಂದ್ರ ಬೇವಿನ ನಾಗಪ್ಪ, ಗಂಗಾಧರ್, ನರಸಿಂಹಯ್ಯ ಮುಂತಾದವರು ಪಾಲ್ಗೊಂಡಿದ್ದರು. ನಾವೆಲ್ಲಾ ಸೇರಿ ಸಾರ್ವಜನಿಕರು ಎಲ್ಲರೂ ಹಿತದೃಷ್ಟಿಯಿಂದ ಡಾಕ್ಟರ್ ಕಾಂತರಾಜ್ ಅವರು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯ ಮನವಿ. ಸರ್, ನಮ್ಗೆ ಡಾಕ್ಟರ್ ಬೇಕೇ ಬೇಕು. ನಮ್ಗೆ ಅನುಕೂಲ ಮಾಡೇ ಮಾಡ್ತಾರೆ. ಬಡವ್ರ ಬಗ್ಗೆ ಎಲ್ಲ ನೋಡ್ಕೊಂತಾರ ಸರ್. ನಮ್ಗೆ ಡಾಕ್ಟರ್ ಬೇಕೇ ಬೇಕು. ನಮ್ಗೆ ನೋಡ್ಕೊಂತಾರೆ. ಮಕ್ಳು ಮರಿ ಹುಡುಗರು ಮುದುಕರು ಮಕ್ಕಳು ಎಲ್ಲ ನೋಡ್ಕೊಂತಾರೆ ಸರ್. ಕಾಂತ ಡಾಕ್ಟರ್ ಬೇಕೇ ಬೇಕು ನಮ್ಗೆ. ಟ್ರಾನ್ಸ್ಫರ್ ಮಾಡೋರಂತಲ್ಲ, ರಾತ್ರಿ 1:00ವರೆಗೆ ಬಂದ್ರು ಅಂತ ಯಾವಾಗ ಬಂದ್ರು ಬಿಡಲ್ಲ ಸರ್. ನಾವು ಬಿಡಲ್ಲ. ಜನರೆಲ್ಲ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಕದರಪ್ಪ. ನಮ್ಮೂರು ಬಿಜ್ಜಿಹಳ್ಳಿ. ನಾನು ಇಲ್ಲಿಗೆ ಸುಮಾರು 4-5 ವರ್ಷದಿಂದ ಈ ಡಾಕ್ಟರ್ ಈ ಹಾಸ್ಪಿಟ್ಲಿಗೆ ಬಂದು ಹೋಗಕ್ಕೆ ಹೊಂದ್ಕೊಂಡಿದ್ದು. ಬೇರೆ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರೆ ಈ ಡಾಕ್ಟರ್ ಕಾಂತರಾಜ್ ಡಾಕ್ಟರ್ ಎಲ್ಲಾ ದುಡ್ಡು ಇರ್ಲಿ ಇಲ್ದ ಇರ್ಲಿ ಎಲ್ಲಾ ಜನಗಳಿಗೂ ಕಷ್ಟ ಸುಖವನ್ನು ಸ್ಪಂದಿಸಿಬಿಟ್ಟು ಅವರ ಕಷ್ಟಗಳನ್ನ ಸಿಟ್ಟು ಮಾಡ್ಕೊಂಡಲೆ ಅವರು ಸಿಟ್ಟೇ ಬರೋದಿಲ್ಲ ಅವ್ರಿಗೆ. ಇಂಥ ಡಾಕ್ಟರ್ ಎಂದೂ ಸಿಕ್ಕಿಲ್ಲ, ಈ ಹಾಸ್ಪಿಟ್ಲಿಗೆ ಬಂದಿಲ್ಲ.